ಬನಹಟ್ಟಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯ. ಆರ್ಬಿ ತಿಮ್ಮಾಪುರ್ ಅವರಿಗೆ ಉಪಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆ ನಡೆಸಿ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ರಾಜಕಾರಣದಲ್ಲಿ ಆರ್ಬಿ ತಿಮ್ಮಾಪುರ್ ಅವರ ಪಕ್ಷ ಸಂಘಟನೆ ಹಾಗೂ ಜನಸೇವೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ್ದು, ಅವರ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜೇಂದ್ರ ಭದ್ರನವರ್, ಪ್ರಶಾಂತ್ ನಾಯಕ್, ರೇಣುಕಾ ಮಂಡಿಮನಿ, ಕಲ್ಮೇಶ್ ಅಮ್ಮಜವ್ವಗೋಳ ಸೇರಿದಂತೆ ಹಲವರು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಹಾಗೂ ಯುವಕರು ಉಪಸ್ಥಿತರಿದ್ದರು. ವರದಿ ಶಾನೂರು ಗೊಲ್ಲಂಬಾವಿ. ಕೊಡಬೇಕಾಗಿ ತಮ್ಮಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬ್ರಲ್ಲಿ ಆಗಿರ್ಬೋದು ನಾವು ವಿನಂತಿಸ್ಕೋತೀನಿ. ಯಾಕಂದ್ರೆ ಒಳ ಮೀಸಲಾತಿ ಪರವಾಗಿ ಅವ್ರು ಭಾಳ ಒಂದು ಹೋರಾಟ ಮಾಡ್ಯಾರ. ನಮ್ಮ ಎಲ್ಲ ದಲಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಟ್ಟಾರ. ರನ್ ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿನ ಅವರು ಶುರು ಮಾಡಿಸ್ಯಾರ. ಅಂತ ಒಂದು ಪ್ರಭಾವಿ ನಾಯಕರಾದಂಥ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಆರ್ಬಿ ತಿಮ್ಮಾಪುರ್ ಶ್ರೀಯುತ ಆರ್ಬಿ ತಿಮ್ಮಾಪುರ್ ಅವರಿಗೆ ನಮಸ್ಕಾರ. ದೇವರಾಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಂದು ಒಕ್ಕೊರ್ಲ ಹಕ್ಕತ್ವಾಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮಂಡಿಸಲು ನಾವೆಲ್ಲ ಇವತ್ತು ಸೇರಿರ್ತಕ್ಕಂಥದ್ದು. ನೂತನವಾಗಿ CLP ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ದೇವರಾಳ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ, ಕಾರ್ಯಕರ್ತರ ಪರವಾಗಿ ತಿಳಿಸಲು ನಾನು ಬಯಸ್ತೇನೆ. ನಮ್ಮೆಲ್ಲರ ಬೇಡಿಕೆ ಏನಪ್ಪ ಅಂದ್ರೆ, ಬಾಗಲಕೋಟೆ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರು, ಮುತ್ಸದ್ದಿ ನಾಯಕರು, ದೀನದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ ಎಲ್ಲರ ಬಾಳಿನ ಒಂದು ಆಶಾಕಿರಣ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಶ್ರೀಯುತ ಆರ್ಬಿ ತಿಮ್ಮಾಪುರ್ ಸಾಹೇಬರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಸಾಹೇಬರು, AICCಯ ವರಿಷ್ಠರು ಹಾಗೂ KPCC ಎಲ್ಲ ಮುಖಂಡರಿಗೆ ನಾವೇನು ಒತ್ತಾಯ ಮಾಡ್ತೀವಪ್ಪ ಅಂದ್ರೆ, ಶ್ರೀಯುತ ಆರ್ಬಿ ತಿಮ್ಮಾಪುರ್ ಸಾಹೇಬರಿಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಬೇಕಾಗಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ವತಿಯಿಂದ, ಕಾರ್ಯಕರ್ತರ ವತಿಯಿಂದ ನಾವು ಇವತ್ತು ವಿನಂತಿಯನ್ನು ಮಾಡ್ಕೋತೇವೆ. ಈ ವಿನಂತಿ ಏನಪ್ಪ ಅಂದ್ರೆ, ಆರ್ಬಿ ತಿಮ್ಮಾಪುರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದರಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತಷ್ಟು ಬಲಿಷ್ಠಗೊಳ್ಳಲು ಪ್ರಯತ್ನ ಮಾಡಿದಂತಾಗುತ್ತದೆ. ಮುಂಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಸನ್ನದ್ಧವಾಗ್ತದೆ ಅಂತಕ್ಕಂಥದ್ದು, ಹಾಗೂ ಎಲ್ಲ ಹಿಂದುಳಿದ ವರ್ಗದವರು ಇರ್ಬೋದು, ದಲಿತ ವರ್ಗದವರಿರ್ಬೋದು, ಎಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ. ಈ ಬಾರಿ ದಯವಿಟ್ಟು ಆರ್ಬಿ ತಿಮ್ಮಾಪುರ್ ಅವರಿಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಡ್ಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಲ್ಲಿ, ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರ್ ಸಾಹೇಬರಿಗೆ ಒಂದು DCM ಸ್ಥಾನ ಕೊಡಬೇಕಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾವು ದಲಿತರ ಮುಖಾಂತರವಾಗಿ ನಾವು ಮನವಿ ಮಾಡ್ಕೋತಾ ಇದ್ವಿ. ಯಾಕಂದ್ರೆ ಒಳ ಮೀಸಲಾತಿ ಹೋರಾಟ ಆಗಿರ್ಬೋದು, ಪ್ರತಿಯೊಂದು ಹೋರಾಟದಾಗ ನಮ್ಮ ಸಾಹೇಬರು ಮುಂದಿರ್ತಾರೋ. ಅವರೊಂದು ಒಳ್ಳೆಯ ವ್ಯಕ್ತಿಗಳು, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಕಡು ಬಡವರಿಗೆ ಒಂದು ಒಳ್ಳೆಯ ಒಂದು ಸಹಾಯ ಮಾಡ್ತಾರೋ. ಅಂಥವ್ರಿಗೆ ಒಂದು DCM ಸ್ಥಾನ ಸಿಕ್ಕಿದ್ದೆ ಆದಲ್ಲಿ ನಮ್ಮ ಸಮಾಜಕ್ಕಾಗಿರ್ಬೋದು, ಕರ್ನಾಟಕ ರಾಜ್ಯಕ್ಕೆ ಒಂದು ನ್ಯಾಯ ಕೊಟ್ಟಂತಾಗ ಆಕತಿ. ಅವ್ರಿಗೆ ದಯವಿಟ್ಟು DCM ಸ್ಥಾನವನ್ನು ಒದಗಿಸ್ಕೊಡ್ಬೇಕು. ನೀವು DCM ಸ್ಥಾನ ಕೊಡದೇ ಇದ್ದಲ್ಲಿ ನಾವು ಉಗ್ರವಾದ ಒಂದು ದಲಿತರು ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ.